ಶಾಕುಂತಲಾ ಮ್ಯಾಮ್. ಮಾಮ್ ನಾನು ಜೈ. ಮಾಮ್ ಈ ಪೊಲೀಸ್ನವರು ಏನೋ ಮಿಸ್ಟೇಕ್ ಮಾಡ್ಕೊಂಡು ನನ್ನ ಸ್ಟೇಷನ್ ಅವ್ರಿಗೆ ಹೇಳ್ಕೊಂಡ್ ಬಂದಿದ್ದಾರೆ ಮಾಮ್. ನಾನು ಜೈದೇವ್ ದಿವಾನ್ ಅಂತ ಎಷ್ಟು ಹೇಳಿದ್ರು ನಂಬ್ತಾ ಇಲ್ಲ ಮಾಮ್. ಮಾಮ್ ಪ್ಲೀಸ್ ಮಾಮ್, ನೀನಾದ್ರೂ ಹೇಳು ಮಾಮ್, ನಾನು ನಿನ್ ಮಗ ಅಂತ. ಸಿಸ್ಟರ್, ಏನಿಷ್ಟು ಡೀಪಾಗಿ ಥಿಂಕ್ ಮಾಡ್ತಾ ಇದೆಯಲ್ಲ, ಎಲ್ಲ ಓಕೆ ತಾನೇ? ಓಕೆ ಅಂತ ನಮಗೆ ನಾವೇ ಹೇಳ್ಕೋಬೇಕು. ಒಳಗಾಗ್ತಿರೋ ಯುದ್ಧ ನನಗೆ ಮಾತ್ರ ಗೊತ್ತು. ಅವನೊಬ್ಬ ಸರಿಯಾಗಿದ್ದಿದ್ರೆ ಇಡೀ ಮನೆ ಚೆನ್ನಾಗಿರ್ತಿತ್ತು, ಎಲ್ಲರೂ ನೆಮ್ಮದಿಯಾಗಿರ್ತಿದ್ವಿ. ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಅದು ನನ್ನನ್ನು ತುಂಬಾ ಕಾಡ್ತಾ ಇದೆ ಅಣ್ಣ. ಸಿಸ್ಟರ್, ನಾವಿಬ್ಬರು ಬದಲಾಗಿದ್ದೀವಿ. ಯಾಕೆ ಹೇಳು? ನಮ್ಮಿಬ್ಬರದು ತಣ್ಣಗಿನ ರಕ್ತ, ಅವತ್ತು ಬಿಸಿ ರಕ್ತ, ಬೇಗ ಹೀಟ್ ಆಗುತ್ತೆ. ಆದರೆ ತಣ್ಣಗಾಗೋಕ್ಕೆ ಟೈಮ್ ತಗೊಳುತ್ತೆ. ಕಾಯಬೇಕಾಗತ್ತೆ ಸಿಸ್ಟರ್. ಇನ್ನು ಎಷ್ಟು ದಿನ ಕಾಯ್ಬೇಕಣ್ಣ? ಎಷ್ಟು ಟೈಮ್ ಕಾಯಬೇಕು? ನಾವು ಎಷ್ಟೆಲ್ಲ ಅವನಿಗೆ ಬುದ್ಧಿ ಹೇಳಿದ್ವಿ, ಅವನು ಬದಲಾದ್ನ? ಅವನು ಬದಲಾಗೋ ಜನ್ಮ ಅಲ್ಲ. ಕೆಲವ್ರಿಗೆ ಟೈಮ್ ಕೊಡೋದಲ್ಲ, ಲಿಮಿಟ್ ಹಾಕಬೇಕು. ನಮ್ಮ ಸರ್ಕಲಿಂದ ದೂರ ಇರಬೇಕು ಅಂಥವ್ನು ಇವನಿಗೆ ಅವಮಾನ ಆಗಬೇಕು, ಆವಾಗಲೇ ಬುದ್ಧಿ ಬರೋದು. ಅದಕ್ಕೆ ಪೊಲೀಸವ್ರು ಫೋನ್ ಮಾಡಿದ್ರು ನಾನು ಬಿಡಿಸ್ಲಿಲ್ಲ, ಅಲ್ಲೇ ಬಿದ್ದಿರಲಿ ಅಂತ ಬಿಟ್ಟೆ. ಏನು ಸಿಸ್ಟರ್, ಜಯದೇವು ಸ್ಟೇಷನಲ್ಲಿದ್ದಾನಾ? ಯಾಕೆ? ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿತ್ತು. ಅವನನ್ನು ಅರೆಸ್ಟ್ ಮಾಡಿದಾರಂತೆ. ಅವನು ನಮ್ಮನೆ ಹೆಸರು ಹೇಳಿದ್ದಾನೆ. ಅದಕ್ಕೆ ಪೊಲೀಸವರು ಇಲ್ಲಿಗೆ ಫೋನ್ ಮಾಡಿದರು. ನನ್ನನ್ನು ಬಿಡಿಸು ಅಂತ ಬೇಡ್ಕೊಂಡ. ಆದರೆ ನನ್ನ ಮನಸ್ಸು ಕರಗಲಿಲ್ಲ. ಹಿಂದೆ ಮಾಡಿರೋ ತಪ್ಪನ್ನು ನಾನು ಮತ್ತೆ ಮಾಡಿಲ್ಲ. 4 ದಿನ ಅಲ್ಲೇ ಇದ್ದರೆ ಕಷ್ಟ ಸುಖ ಅವನಿಗೆ ಗೊತ್ತಾಗುತ್ತೆ. ಸರಿಯಾಗಿ ಬಾರಿಸಿ ಅಂತ ನಾನೇ ಹೇಳಿದ್ದೀನಿ. 4 ದಿನ ಒಳಗಿದ್ರೆ ಜೀವನ ಏನು ಅಂತ ಅವನಿಗೆ ಅರ್ಥ ಆಗುತ್ತೆ. ನಾವು ಹೇಳಿದರೆ ಅವನು ಕೇಳಲ್ಲಲ್ವಾ? ಪೊಲೀಸರ ಮಾತು ಕೇಳ್ತಾನೆ. ಭಯ ಬರಬೇಕು. ಭಯ ಬಂದರೆ ಅವನಿಗೆ ಬುದ್ಧಿ ಬರುತ್ತೆ. ಸಿಸ್ಟರ್, ಯಾಕೋ ತುಂಬ ಹಾರ್ಷ್ ಆಯಿತು ಅಂತ ಅನ್ಸಲ್ವಾ? ಈಗಲೇ ಅನ್ನೋ ಸ್ಥಿತಿ ಏನೂ ಚೆನ್ನಾಗಿಲ್ಲ, ತುಂಬ ಕೆಟ್ಟ ಸ್ಥಿತಿಲಿದ್ದಾನೆ. ಅಣ್ಣ, ಅವನಿಗೆ ಕರುಣೆ ತೋರಿಸ್ಬೇಡ. ಅವನು ಅದಕ್ಕೆ ಅರ್ಹನಲ್ಲ. ನಾವೇನಾದರೂ ಕರುಣೆ ತೋರಿಸಿದ್ರೆ ಅದು ನಮ್ಮ ವೀಕ್ನೆಸ್ ಅಂತ ಅನ್ಕೋತಾನೆ. ಅದನ್ನು ತನ್ನ ಸ್ವಾರ್ಥಕ್ಕೆ ಬಳಸ್ಕೋತಾನೆ. ನನ್ನ ಮಗನೇ ಆಗಿರ್ಬೋದು. ಆದರೆ ಅವನು 2 ತಲೆ ಹಾವು. ಅವನನ್ನು ನಂಬೋಕ್ಕಾಗಲ್ಲ ಅಣ್ಣ.